ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಉದ್ದಿನಬೇಳೆನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಸೋಪ್ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ, ನಾನು ಒಂದು 2 ಹಿಡಿಯಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗೇ ವಾಶ್ ಮಾಡಬೇಕು. ನೋಡಿ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗೆ ವಾಶ್ ಮಾಡಿ ನೆನೆಸಿಡಬೇಕು. ಈಗ ನಾವು ದೋಸೆಗೆಲ್ಲ ಯಾವ ರೀತಿ ನೆನೆಸಿಟ್ಟಿರ್ತೀವಿ ನೋಡಿ, ಆ ಥರ 1 ಅವರ್ ಆದರೂ ಚೆನ್ನಾಗಿ ನೆನೆಸ್ಬೇಕು. ನೆನೆಸ್ಬಿಟ್ಟು ನಾವು ಕೈಯಲ್ಲಿ ಇಚ್ಕಿದ್ರೆ ಅದು ಇದು ಸ್ಮೂತ್ ಥರ ಬರಬೇಕು, ಕಾಳು ಆ ಥರ ನೆನೆಸಿ ಇಡಬೇಕು. ನೋಡಿ, ಇವಾಗ ಅದನ್ನು ನೆನೆಯೋಕ್ಕೆ ಅಂತ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಇನ್ನು 2 ಆಲೂಗೆಡ್ಡೆ ತಗೊಳ್ಳೋಣ. ಆಲೂಗೆಡ್ಡೆ ತೊಗೊಂಡು ನೀವು 1 ಬೇಕಾದರೂ ತೊಗೋಬೋದು, 2 ಬೇಕಿದ್ದರೂ ತೊಗೋಬೋದು. ನಾನು 2 ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ತುರ್ಕೊಳ್ಳೋಣ. ನೋಡಿ, ನಾನು ಒಂದು ತುರಿಯೋದು ತೊಗೊಂಡು ಅದನ್ನು ತುರಿತಾ ಇದ್ದೀನಿ. ಅದು ತುರಿದ್ಬಿಟ್ಟು ಮತ್ತು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಅದು ನಮಗೆ ಇದು ಆಲೂಗೆಡ್ಡೆ ರಸ ಬೇಕಲ್ಲ, ಅದಕ್ಕೋಸ್ಕರ ನಾವು ಅದನ್ನು ರುಬ್ಕೋಬೇಕು. ಈ ಆಲೂಗೆಡ್ಡೆನ ಹೆಚ್ಚಾಗಿ ಸೋಪು ಮತ್ತು ಚಿಪ್ಸ್ಗೆ ಉಪಯೋಗಿಸೋದು. ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇದು ಸೋಪ್ಗೆ ಉಪಯೋಗಿಸ್ತಾರೆ ಈ ಆಲೂಗೆಡ್ಡೆನ ಅನ್ನೋದು. ನೋಡಿ, ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಅದನ್ನು ಪೇಸ್ಟ್ ಆಗೋ ರೀತಿ ರುಬ್ಕೊಳ್ಳೋಣ. ರುಬ್ಕೊಂಬಿಟ್ಟು ನಾವು ಹಂಗೇ ಡೈರೆಕ್ಟಾಗಿ ಹಾಕೋಂಗಿಲ್ಲ, ಅದನ್ನು ಒಂದು ಫಿಲ್ಟ್ರ್ ಮಾಡ್ಕೋಬೇಕು. ಈ ಆಲೂಗೆಡ್ಡೆಲಿ ಇರೋವಂತಹ ರಸ ಮಾತ್ರ ಬೇಕು ನಮಗೆ. ಹಂಗಾಗಿ ನೋಡಿ, ಇವಾಗ ನಾನು ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ಇಲ್ಲ ನೀವು ಈ ಥರ ಜಲ್ಡಿನಲ್ಲಾದರೂ ಫಿಲ್ಟ್ರ್ ಮಾಡ್ಕೋಬೋದು, ಇಲ್ಲ ಬಟ್ಟೆನಲ್ಲಾದ್ರೂ ಸೋದಿಸ್ಕೋಬೋದು. ನೋಡಿ, ನಾನು ಎಲ್ಲ ಫಿಲ್ಟ್ರ್ ಮಾಡ್ಕೊಂಡು ತೆಗೆದಿಟ್ಟಿದ್ದೀನಿ. ನೋಡಿ, ಈ ಥರ ರಸ ಬೇಕು ನಮಗೆ. ಉದ್ದಿನಬೇಳೆನ ತೊಳೆದು ನಾವು ನೆನೆಯೋಕೆ ಇಟ್ಟಿದ್ವಲ್ಲ, ಅದನ್ನು ಒಂದು ಬಟ್ಟೆ ತಗೊಂಡು ಅದನ್ನು ಉದ್ದಿನಬೇಳೆ ನೆಂದಾದ್ಮೇಲೆ ಒಂದು ಬಟ್ಟೆ ಮೇಲೆ ಹಾರಾಕಬೇಕು. ಅದು ನೀರೆಲ್ಲ ಹಿಂಡಬೇಕು. ಹಂಗಾಗಿ ಒಂದು ಬಟ್ಟೆ ಮೇಲೆ ಹಾರಾಕಿದ್ರೆ ಅದು ನೀರೆಲ್ಲ ಹಿಂಕೊಳ್ಳುತ್ತೆ ಬಟ್ಟೆಗೆ. ಈಗ ನೋಡಿ, ನೀರೆಲ್ಲ ಸೋದಿಸಾದ್ಮೇಲೆ ಇವಾಗ ನಾವು ರುಬ್ಕೋಬೇಕು ಉದ್ದಿನಬೇಳೆನ. ನೀರೆಲ್ಲ ಹಾಕಿ ರುಬ್ಬಬಾರ್ದು, ಅಂದರೆ ನುಣ್ಣಗೆ ರುಬ್ಕೋಬೇಕು. ಈ ನಾವು ವಡೆಗೆಲ್ಲ ರುಬ್ತೀವಿ ನೋಡಿ, ಆ ಹದದಲ್ಲಿ ರುಬ್ಕೋಬೇಕು. ಸ್ವಲ್ಪನೂ ನೀರು ಹಾಕೋಬೇಡ್ದು. ಹಂಗೂ ನಿಮಗೆ ರುಬ್ಬೋಕೆ ಆಗೋದೇ ಇಲ್ಲ ಅಂತ ಅಂದಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಷ್ಟೇ. ಜಾಸ್ತಿ ತೆಳ್ಳಗೆಲ್ಲ ಮಾಡಿಕೊಂಡ್ರೆ ಸೋಪು ನೀಟಾಗಿ ಬರೋದಿಲ್ಲ. ಹಂಗಾಗಿ ನೋಡಿ, ಇಷ್ಟು ಗಟ್ಟಿನಲ್ಲಿ ರುಬ್ಕೋಬೇಕು. ನಾನು ರುಬ್ತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗೆ ಸೋಪ್ ಬರುತ್ತೆ ನಮಗೆ. ಈಗ ನಾವು ಉದ್ದಿನ ವಡೆ ಎಲ್ಲ ಮಾಡೋದಕ್ಕೆಲ್ಲ ರುಬ್ಕೋತೀವಿ ನೋಡಿ, ಆ ಥರ ನೈಸಲ್ಲಿ ರುಬ್ಕೋಬೇಕು. ಮೊದಲೇ ನಾವು ಆಲೂಗೆಡ್ಡೆ ರಸ ಎತ್ತಿಟ್ಕೊಂಡಿದ್ವಲ್ಲ, ಆ ಆಲೂಗೆಡ್ಡೆ ರಸನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ದೋಸೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡ್ಕೊತೀವಲ್ಲ, ಆ ಹದದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಲ್ಲಿ ಅದು ನಾವು ಆಲೂಗೆಡ್ಡೆ ರಸನ ಹಾಕಿದ್ಮೇಲೆ ಆಲೂಗೆಡ್ಡೆಲಿ ಸ್ಟಾರ್ಚ್ ಇರುತ್ತೆ ನೋಡಿ, ಅಲ್ಲಿ ಹೆಂಗೆ ಬಿಟ್ಕೊಂಡಿದೆ ನೋಡಿ. ಈ ಸ್ಟಾರ್ಚೇ ನಮಗೆ ಗ್ಲೋ ಕೊಡೋವಂಥದ್ದು. ಈ ಸ್ಟಾರ್ಚ್ ನಮಗೆ ಸೋಪ್ ಥರ ಟಚ್ ಕೊಡುತ್ತೆ. ಇದನ್ನು ಸ್ಕಿನ್ ವೈಟನಿಂಗಿಗೆ ಮತ್ತು ಬಂಗಿರೋದಕ್ಕೆಲ್ಲನೂ ಉಪಯೋಗಿಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಆಲೂಗೆಡ್ಡೆ ರಸ ಮತ್ತು ಉದ್ದಿನಬೇಳೆ ರುಬ್ಕೊಂಡಿದ್ವಲ್ಲ, ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟು ಸಹ ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಈ ದೋಸೆ ಹಿಟ್ಟಿಗೆಲ್ಲ ನಾವು ಮಿಕ್ಸ್ ಮಾಡ್ಕೊತೀವಿ ನೋಡಿ, ಆ ಹದದಲ್ಲಿ ಮಿಕ್ಸ್ ಮಾಡಬೇಕು. ಈ ಗಂಟೇನಾದರೂ ಇತ್ತು ಅಂದರೆ ನಾವು ಈಗ ಸೋಪು ಮಾಡಬೇಕಾದ್ರೆ ಅದು ಹಳಿ ಥರ ಹಾಗೆ ಉಳ್ಕೊಂಬಿಡುತ್ತೆ. ನೋಡಿ, ನಾನಿವಾಗ ಮಿಕ್ಸ್ ಮಾಡಿ ತಂದಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನು ಇವಾಗ ಈ ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಒಂದು ಸೂಜಿನಲ್ಲಾದರೂ ನೀವು ಅದು ಚುಚ್ಕೊಂಡ್ರೂ ಆಗುತ್ತೆ, ಇಲ್ಲ ಒಂದು ಸಿಸರಲ್ಲಿ ಕಟ್ ಮಾಡಿದ್ರೂ ಆಗುತ್ತೆ. ನೋಡಿ, ಕಟ್ ಮಾಡಿ ಇದಕ್ಕೆ ಚೆನ್ನಾಗಿ ಹಿಂಡ್ಕೋಬೇಕು. ಅದರಲ್ಲಿರೋ ಅಂಥದ್ದನ್ನು ಚೆನ್ನಾಗಿ ಆಯಿಲು, ಅದರ ಕ್ಯಾಪ್ಸೂಲಲ್ಲಿ ಆಯಿಲ್ ಇರುತ್ತಲ್ಲ, ಆ ಆಯಿಲ್ ಮಾತ್ರ ಇದರಲ್ಲಿ ಹಿಂಡ್ಕೋಬೇಕು. ಹಿಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡೋದ್ರಿಂದ ಮುಖದಲ್ಲಿರೋಂತಹ ಸುಕ್ಕು ಸಹ ಕಡಿಮೆ ಆಗುತ್ತೆ. ಮಡುವೆ ಕಲೆಗಳು ಎಲ್ಲನೂ ಸಹ ಕಡಿಮೆ ಮಾಡುತ್ತೆ. ನೋಡಿ, ಅದು ಕ್ಯಾಪ್ಸೂಲ್ ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಮಿಕ್ಸ್ ಮಾಡಿದ್ದಾಯಿತು. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಈಗ ನಾವು ಸೋಪ್ ಬೇಸ್ ತೊಗೊಂಡಿದ್ದೀನಿ ನಾನು. ನೋಡಿ, ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಇದು ಅರ್ಧ kg 1 kgದು ಎಲ್ಲ ಸಿಗುತ್ತೆ. ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಗೋಟ್ ಮಿಲ್ಕ್ ಕೂಡ ಸೇರಿಸ್ಬೋದು. ನಾನು ತೊಗೊಂಡಿದ್ದೀನಿ ನೋಡಿ, ಅದೆರಡನ್ನೂ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ನೀವು ಎರಡನ್ನೂ ಸಹ. ನೋಡಿ, ಇದನ್ನು ನೀವು
ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಕರ್ಗಕ್ಕೆ ಇಡ್ತೀವಲ್ಲ, ಆವಾಗ ದಪ್ಪ ದಪ್ಪನಾಗಿ ಮಾಡಿಕೊಂಡ್ರೆ ಅದು ಕರಗೋದಿಲ್ಲ. ನಾವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ಅದರಲ್ಲಿ ನೀಟಾಗಿ ಕರಗುತ್ತೆ. ನೋಡಿ ಇವಾಗ ಇದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದಾಯಿತು. ಈ ಸೋಪ್ ಬಳಸೋದ್ರಿಂದ ಕೈ ಕಾಲು ಮುಖ ಎಲ್ಲ ತುಂಬಾ ಕಲರ್ ಬರುತ್ತೆ. ವೈಟ್ ಅಂತೂ ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ ಇದು. ನೋಡಿ ಅದನ್ನು ಕಟ್ ಮಾಡಿಕೊಂಡು ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈ ಥರ ನಾವು ಡಬಲ್ ಬಾಯ್ಲಿಂಗ್ ಮಾಡ್ಕೋಬೇಕು. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಆ ಕುದಿಯೋ ನೀರೊಳಗೆ ನೀವು ಏನಾದರೂ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಆ ಸ್ಟ್ಯಾಂಡ್ ಮೇಲೆ ನೀವು ಈ ಪಾತ್ರೆನ ಇಡಬೇಕು. ಯಾಕೆಂದರೆ ಅದು ಬಿಸಿ ನೀರನ್ನು ಹಬೆನಲ್ಲೇ ಅದು ಚೆನ್ನಾಗೇ ಕುದಿಬೇಕು, ಕರಗಬೇಕು. ಅದು ನಾವು ಸೋಪ್ ಬೇಸ್ ತೊಗೊಂಡಿದ್ವಲ್ಲ, ಅದೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಅದೆಲ್ಲ ಚೆನ್ನಾಗೆ ಕರಗಬೇಕು. ನೋಡಿ ನಾನು ಈ ಥರ ಕರ್ಗೋಕೆ ಇಟ್ಟಿದ್ದೀನಿ. ನೀವು ಆ ಥರ ಸ್ಟ್ಯಾಂಡ್ ಇಟ್ಟು ಕರಗೋದು ಲೇಟ್ ಆಗುತ್ತೆ ಅನ್ನೋದಾದರೆ ನೀವು ಆ ಸ್ಟ್ಯಾಂಡನ್ನು ತೆಗೆದುಬಿಡಿ. ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಸ್ಟ್ಯಾಂಡನ್ನು ತೆಗೆದುಬಿಟ್ಟು ಈಗ ನಾವು ಟೀ ಮಾಡೋ ಅಂಥದ್ದು ಇದು ಪಾತ್ರೆ ಇರುತ್ತೆ ನೋಡಿ, ಅದು ಇಡಿ ಇರುತ್ತೆ ನೋಡಿ, ಆ ಥರ ಇಡಿ ಇರೋದ್ರಲ್ಲೇ ನೀವು ಇದನ್ನು ಹಾಕ್ಕೊಂಡು ನಾವು ಆ ಇಡಿ ಇಟ್ಕೊಂಡು ಆ ನೀರೊಳಗಡೆ ಈ ಪಾತ್ರೆನ ಹಿಂಗಿಟ್ರೆ ನೋಡಿ ಬೇಗನೆ ಕರಗುತ್ತೆ. ಸ್ಟ್ಯಾಂಡ್ ಇಟ್ಟು ಕರಗೋದು ಲೇಟ್ ಆಗುತ್ತೆ ಅನ್ನೋದಾದರೆ ನೀವು ಈ ಥರನಾದರೂ ಮಾಡ್ಕೋಬೋದು. ಅದಕ್ಕೆ ನಾನು 2 ಥರನೂ ತೋರಿಸಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕರಗಿದೆ. ಇವಾಗ ಇದು ಆಗಿದೆ. ಈಗ ನಾವು ಮುಂಚೆನೇ ರುಬ್ಬಿಟ್ಕೊಂಡಿದ್ವಲ್ಲ ಉದ್ದಿನ ಬೇಳೆ ಮತ್ತು ಇದು ಆಲೂಗೆಡ್ಡೆ ರಸ ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋ ಅಂಥದ್ದು ಏನಿಲ್ಲ, ಕುದಿಸೋ ಅಂಥದ್ದು ಏನಿಲ್ಲ. ಜಸ್ಟ್ ಒಂದು ಸೆಕೆಂಡು ಮಿಕ್ಸ್ ಆದರೆ ಸಾಕೋದು. ಸ್ವಲ್ಪ ಬಿಸಿಯಾಗಿ ಮಿಕ್ಸ್ ಆಗಬೇಕು. ಆ ಸೋಪ್ ಬೇಸು ಎಲ್ಲ ಕರಗಿತ್ತಲ್ಲ ಅದು ಮತ್ತು ಈ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೇ ಸಾಕು. ನೋಡಿ ಯಾವ ಥರ ಮಿಕ್ಸ್ ಆಗಿದೆ. ಆಯಿತು ಇದು. ನೋಡಿ ನಾನು ಅಲ್ಲಿ ಇನ್ನೂ ಒಂದು ಸ್ಟ್ಯಾಂಡ್ ಇಟ್ಟಿದ್ದೆ, ಅದನ್ನು ತೆಗೆದುಬಿಟ್ಟು ಆ ನೀರೊಳಗಡೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಟರೆ ಅದು ಸ್ವಲ್ಪ ಕುದಿ ಬರುತ್ತೆ. ಕುದಿ ಬಂದು ಜಾಸ್ತಿ ಏನು ಕುದಿಸೋ ಅಂಥದ್ದು ಏನಿಲ್ಲ, ಲೈಟಾಗಿ ಕುದಿಸಿದ್ರೆ ಆಯಿತು. ನೋಡಿ ಇವಾಗ ಕುದ್ದಿದ್ದಾಯಿತು. ಇವಾಗ ನೀವು ಮನೆಯಲ್ಲೇ ಯಾವುದಾದ್ರೂ ಬಟ್ಲು ಏನಾದರೂ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಸೋಪ್ ಮಾಡೋದಕ್ಕೆ ಅಂತಲೇ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ, ಅದನ್ನು ಬೇಕಾದರೂ ನೀವು ತಗೋಬೋದು. ನಾನು ಅದೇನು ತಗೊಂಡಿಲ್ಲ. ನಾನು ಮನೇಲಿರೋಂಥ ಬಟ್ಲಿಗೆ ಸಣ್ಣ ಸಣ್ಣ ಬೌಲ್ ಇರುತ್ತಲ್ಲ, ಆ ಬೌಲ್ಗೆ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇವಾಗ ನಾವು ಇದನ್ನು ಕಾಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಬೌಲಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು. ಇಲ್ಲ ಹೊರಗಡೆ ಇಟ್ಟು ಅಂದರೆ 5 ಅವರ್ ಹೊರಗಡೆ ಇರಬೇಕು. ಇಲ್ಲ ನಿಮಗೆ ಬೇಗನೆ ನಮಗೆ ಸೋಪ್ ಬೇಕು ಅನ್ನೋದಾದರೆ ಫ್ರಿಜ್ಜಲ್ಲಿ ಇಟ್ಬಿಡಿ. ನೀವು ಬೆಳಗ್ಗೆ ಇಟ್ಟರೆ ಸಾಯಂಕಾಲ ತೆಗೆದ್ರೂ ಸಾಕು. ಒಂದು 5 ಅವರ್ ಅಂತೂ ಇಡಲೇಬೇಕು. ಆವಾಗನೇ ಇದು ಚೆನ್ನಾಗೆಲ್ಲ ಸೆಟ್ ಆಗುತ್ತೆ, ನೀಟಾಗೂ ಸೋಪು ರೆಡಿ ಆಗುತ್ತೆ. ತುಂಬ ಚೆನ್ನಾಗೇ ಇದು ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿ ಒಂದ್ಸರಿ ನೀವು ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ನಾವು ಈ ಥರ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಿ. ಸ್ನಾನ ಮಾಡೋಕ್ಕೆಲ್ಲ ನಾವು ಇದನ್ನೇ ಉಪಯೋಗಿಸೋದು. ತುಂಬ ಚೆನ್ನಾಗಿರುತ್ತೆ. ಕೈ ಕಾಲೆಲ್ಲ ಎಷ್ಟು ಕಲರ್ ಬರುತ್ತೆ. ಮತ್ತು ಮುಖಕ್ಕೂ ನೀವು ಹಚ್ಬೋದು, ಮುಖಕ್ಕೆ ಮತ್ತು ಫುಲ್ಲು ಬಾಡಿಗೆಲ್ಲನೂ ಸಹ ಹಚ್ಬೋದು. ಈ ಸೋಪನ್ನ ತುಂಬಾ ಚೆನ್ನಾಗಿರುತ್ತೆ. ಕಲ್ಲರು ಸಹ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ, ತೆಗೆದಿದ್ದೀನಿ. ನೋಡಿ ಇವಾಗ ಈ ಥರ ನೀವು ತೆಗೆದ ಮೇಲೆ ಒಂದು ಚಾಕು ಇರುತ್ತಲ್ಲ, ಆ ಚಾಕಲ್ಲಿ ಸುತ್ತಲೂ ಈ ಥರ ಬಿಡಿಸ್ಕೊಳ್ಳಿ. ಈ ಥರ ಬಿಡಿಸ್ಕೊಂಡು ಹಿಂಗೆ ಅದು ಉಲ್ಟಾ ಮಾಡಿದ್ರೆ ನೀಟಾಗಿ ಬರುತ್ತೆ ಸೋಪು. ಎಷ್ಟು ಚೆನ್ನಾಗಿ ರೆಡಿಯಾಗಿರುತ್ತೆ ಅಂದರೆ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗೇ ಸೋಪ್ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ. ಸೇಮ್ ನಾವು ಇವಾಗ ಅಂಗಡಿನಲ್ಲಿ ಸೋಪ್ ತರ್ತೀವಲ್ಲ, ಅದೇ ಥರನೇ ಇದೆ. ಇವಾಗ ನಮ್ಗೆ ಅರ್ಜೆಂಟಿಗೆ ಸೋಪ್ ಇರಲ್ಲ ಅಂದಾಗ ನಾವು ಈ ಥರ ಮಾಡ್ಕೊಳೋದ್ರಿಂದ ಆರ್ಗಾನಿಕ್ಕಾಗೂ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಲು ಯಾವುದೂ ಉಪಯೋಗಿಸಿಲ್ಲ ನಾವು. ನೋಡಿ ನಾನು ಈ ಸೋಪಲ್ಲೇ ನಾವು ಸ್ನಾನ ಮಾಡೋದು. ಇವಾಗ್ಲೂ ಸಹ ನಾವು ಇದೇ ಥರ ಸೋಪಲ್ಲೇ ಸ್ನಾನ ಮಾಡೋದು. ನೋಡಿ ಇವಾಗ ನಾನು ಕೈ ವಾಶ್ ಮಾಡೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ನೋಡಿ. ಈಗ ನಾವು ಅಂಗಡಿನಲ್ಲಿ ತೊಗೊಬಂದಾಗ ನೊರೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ಬರುತ್ತೆ. ನಿಮಗೆ ಇದಕ್ಕೆ ಸೆಂಟ್ ಸುವಾಸನೆ ಬೇಕು ಅನ್ನೋದಾದರೆ ನೀವು ಯಾವುದಾದ್ರೂ ಒಂದು ಸೆಂಟ್ ಆಯಿಲ್ನ ಇದಕ್ಕೆ ಹಾಕ್ಕೊಂಡು ಸಹ ನೀವು ಸೋಪ್ ರೆಡಿ ಮಾಡ್ಕೋಬೋದು. ನೋಡಿ ಅಲ್ಲಿ ಬೌಲಲ್ಲಿ ನಾನು ತೋರಿಸಿದ್ನಲ್ಲ, ಆ ಸೋಪು ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಅಂದರೆ ವೀಡಿಯೋ ಮಾಡಿರಲಿಲ್ಲ. ಈಗ ಮತ್ತೆ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಅದು ನಾವು ಮುಂಚೆನೇ ಫಸ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾವು ಈ ಸೋಪಲ್ಲೇ ನಾನು ಸ್ನಾನ ಮಾಡ್ತಾ ಇರೋದು. ಹಂಗಾಗಿ ಇದನ್ನ ಮತ್ತೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.